ಸೊ ಗೈಸ್, ನೀವು ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಾಗಲಿ, ಈ 3 ಪ್ಲಾಟ್ಫಾರ್ಮ್ ಇಲ್ಲ ಅದರ್ ಪ್ಲಾಟ್ಫಾರ್ಮಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ದೀರಾ, ಲೈಕ್ ನೀವು AI ಕಾಂಟೆಂಟ್ನಲ್ಲಿ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಇಲ್ಲ ಕೆಲಸ ಮಾಡ್ತಿದ್ರೆ, ಸೊ ಗೌರ್ಮೆಂಟ್ ಏನಿದೆ ಒಂದು ಹೊಸ ರೂಲ್ನ ತಗೊಬಂದಿದೆ. ಸೊ ಆ ಹೊಸ ರೂಲ್ನ ನೀವು ಫಾಲೋ ಮಾಡಿಕೊಂಡೆ ವಿಡಿಯೋ ಮಾಡಬೇಕು. ಓಕೆನಾ? ಬೈ ಚಾನ್ಸ್ ನೀವು ಆ ಹೊಸ ರೂಲ್ ಏನಿದೆ ಅದನ್ನು ಬ್ರೇಕ್ ಮಾಡಿದರೆ ನಿಮಗೆ ಏನು ಲೀಗಲ್ ಆಕ್ಷನ್ ಏನಿದೆ ಅದನ್ನು ತಗೋಬೇಕಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಪೆನಾಲ್ಟಿ ಕೂಡ ಕಟ್ಟಬೇಕಾಗುತ್ತೆ. ಓಕೆನಾ? ಅದೇನು ರೂಲ್ಸು ಏನು ಎತ್ತ ಅಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ನೋಡಿ, ಯಾರೆಲ್ಲ AI ಕಾಂಟೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವ್ರು ಡೀಟೇಲ್ ಆಗಿ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನೋಡಿ. ಓಕೆನಾ? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನೆಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಮೊದಲನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ, ಸೊ ನಾನು ಎಲ್ಲನೂ ಬಂದುಬಿಟ್ಟು ನೋಟ್ ಮಾಡಿ ಇಟ್ಟಿದ್ದೀನಿ ಎಲ್ಲನೂ. ಸೊ ನ್ಯೂ ಗೌರ್ಮೆಂಟ್ ರೂಲ್ ಏನಿದೆ ಅದು ಓವರಾಲ್ ಬಂದುಬಿಟ್ಟು 20 ಫೆಬ್ರವರಿಗೆ ಎಲ್ಲರಿಗೂ ಬಂದುಬಿಟ್ಟು ಲಾಗು ಆಗಿಬಿಡುತ್ತೆ ಆ ರೂಲ್ಸು, ಗೌರ್ಮೆಂಟ್ದು ಏನಿದೆ ಅದು. ಓಕೆನಾ? ಈಗ ಇದು ಬಂದುಬಿಟ್ಟು ಹೊಸ ರೂಲ್ ಏನಂದರೆ ಗೌರ್ಮೆಂಟ್ದು, ಇದು ಯೂಟ್ಯೂಬ್ದಲ್ಲ, ಪ್ಲಾಟ್ಫಾರ್ಮ್ದಲ್ಲ, ಸೊ ಗೌರ್ಮೆಂಟ್ದು. ಓಕೆನಾ? ಸೊ ಎಲ್ಲದು ಕಂಟ್ರೋಲ್ ಬಂದುಬಿಟ್ಟು ಇದು ಗೌರ್ಮೆಂಟ್ ಹತ್ರನೂ ಇರುತ್ತೆ. ಬೈ ಚಾನ್ಸ್ ಅವರೂ ಕೂಡ ನೋಡ್ತಾ ಇರ್ತಾರೆ. ಹಾಗೇನಾದರೂ ಒಂದು ತಪ್ಪು ಕಂಡು ಬಂದಲ್ಲಿ ಅವರು ಲೀಗಲ್ ಆ್ಯಕ್ಷನ್ ಕೂಡ ತಗೋತಾರೆ. ಸೊ ನ್ಯೂ ಗೌರ್ಮೆಂಟ್ ರೂಲು ಏನಂದರೆ, ಈಗ AI ವಿಡಿಯೋ ಮೇಲೆ ಲೇಬಲ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಓಕೆನಾ? ಲೇಬಲ್ ಅಂದರೆ ಲೈಕ್ ಈಗ ನೀವು AI ವಿಡಿಯೋ ಏನಾದರೂ ಮಾಡ್ತಾ ಇದ್ದೀರಾ, ಓಕೆನಾ, ನೀವು ಅದಕ್ಕೆ ಲೇಬಲ್ ಹಾಕಬೇಕು. ಓಕೆನಾ? ನಿಮ್ಮ ವಿಡಿಯೋದಲ್ಲಿ ಇದು AI ಕಂಟೆಂಟ್ ಅಂದ್ಬಿಟ್ಟು ಲೇಬಲ್ ಹಾಕ್ಬೋದು. ಇದು ನೀವು ಯಾವ ಥರ ಹಾಕ್ಬೋದು ಅಂದರೆ, ಲೈಕ್ AI ಜನರೇಟೆಡ್ ವಿಡಿಯೋ ಅಂತ ಹಾಕ್ಬೋದು, ಇಲ್ಲ AI ವಿಡಿಯೋ ಅಂತ ನೀವು ಒಂದು ಲೇಬಲ್ ಥರ ಮಾಡಿಬಿಟ್ಟು ನಿಮ್ಮ ವಿಡಿಯೋದಲ್ಲಿ ಹಾಕ್ಬೋದು ಎಂಡ್ ವಿಡಿಯೋವರೆಗೂ. ಓಕೆನಾ? ಏನಾದರೂ ವಿಡಿಯೋದಲ್ಲಿ AI ಯೂಸ್ ಮಾಡಿದರೆ, ಇಲ್ಲ ಎಡಿಟಿಂಗ್ ಏನಾದರೂ ಯೂಸ್ ಮಾಡಿದರೆ ನಿಮಗೆ ಇದು ಲೇಬಲ್ ಹಾಕಲೇಬೇಕು. ನೀವು ಎಡಿಟಿಂಗ್ ಏನಾದರೂ AIದೇ ಏನಾದರೂ ಯೂಸ್ ಮಾಡ್ತಾ ಇದ್ದರೆ, AIದೇನಾದರೂ ಆ್ಯಂಡ್ ವಿಡಿಯೋನೇ AIದೇನಾದರೂ ಇದ್ದರೆ ಆ ಲೇಬಲ್ ಏನಿದೆ ಅದನ್ನು ಹಾಕಬೇಕು. ಆಮೇಲೆ ಅದಾದಮೇಲೆ AI ಜನರೇಟೆಡ್ ಅಲ್ಟ್ರೇಡ್ ಕಂಟೆಂಟ್ ಏನಿದೆ ಅದು ಎಸ್ ಆರ್ ನೋ ಅಂತ ನೀವು ಪ್ಲಾಟ್ಫಾರ್ಮಲ್ಲಿ ಇಂಪಾರ್ಟೆಂಟಾಗಿ ನೀವು ಅದನ್ನು ಸೆಲೆಕ್ಟ್ ಮಾಡಲೇಬೇಕು. ಓಕೆನಾ? ಸ್ಟಾರ್ಟಿಂಗಲ್ಲಿ ಸ್ಟೇಜಲ್ಲಿ ಅಪ್ಡೇಟ್ ಬಂದಾಗ, ಅಲ್ಟ್ರೇಡ್ ಕಂಟೆಂಟ್ದು ಅಪ್ಡೇಟ್ ಬಂದಾಗ ತುಂಬ ಜನ ಇಗ್ನೋರ್ ಮಾಡಿರ್ತೀರ. ಓಕೆನಾ? ಆ ಆಪ್ಷನ್ಗೆ ಹೋಗ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ ಆ ಆಪ್ಷನ್ಗೆ ಹೋಗ್ಬಿಟ್ಟು ಯಾರೂ ಅದು ಎಸ್ ಆ ನೋ ಅಂತ ಯಾರೂ ಸೆಲೆಕ್ಟ್ ಮಾಡಲ್ಲ. ತುಂಬ ಜನ ಬಂದುಬಿಟ್ಟು ಇಗ್ನೋರ್ ಮಾಡ್ತಾಯಿದ್ರಿ. ಈಗ ಬಂದುಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ. ಈಗ ನಿಮಗೆ ಸೆಲೆಕ್ಟ್ ಮಾಡಲೇಬೇಕು. ಅದು ನೀವು AI ವಿಡಿಯೋ ಮಾಡಿದ್ದೀರಾ, ಇಲ್ಲ ನಾರ್ಮಲ್ ವಿಡಿಯೋ ಮಾಡಿದ್ದೀರಾ, ಅಲ್ಟ್ರೇಡ್ ಕಂಟೆಂಟಲ್ಲಿ ಹೋಗ್ಬಿಟ್ಟು ನಿಮಗೆ ಎಸ್ ಇಲ್ಲ ಅದು ನೋ ಅಂತ ಕೊಡಬೇಕು. AI ವಿಡಿಯೋ ಇದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲ ನಾರ್ಮಲ್ ವಿಡಿಯೋ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನೋ ಅಂತ ನೀವು ಅದನ್ನು ಸೆಲೆಕ್ಟ್ ಮಾಡಲೇಬೇಕು ಯೂಟ್ಯೂಬ್ ಅಲ್ಟ್ರೇಡ್ ಕಂಟೆಂಟಲ್ಲಿ. ಓಕೆನಾ? ಅದಾದಮೇಲೆ AI ವಿಡಿಯೋ ಏನಾದರೂ ಮಾಡಿದರೆ ಹೇಳೋದು ತುಂಬ ಇಂಪಾರ್ಟೆಂಟು, ಮುಚ್ಚಿಡಬಾರ್ದು. ನೀವು AI ವಿಡಿಯೋ ಏನಾದರೂ ಮಾಡ್ತಾ ಇದ್ದೀರಾ, ಅದನ್ನು ಈಗ ಅಂದ್ಕೊಳ್ಳಿ ಅದು ತುಂಬ ರಿಯಲಾಗಿ ಕಾಣಿಸ್ತಿದೆ ಆ ವಿಡಿಯೋ. AI ವಿಡಿಯೋ ಬಂದುಬಿಟ್ಟು ತುಂಬ ರಿಯಲಾಗಿ ಕಾಣಿಸ್ತಿದೆ, ನೀವೇನು ಮಾಡ್ತೀರಾ ಅದನ್ನು ಹೇಳಲ್ಲ. AI ವಿಡಿಯೋ AIಯಿಂದ ನಾವು ಜನ್ರೇಟ್ ಮಾಡಿದ್ದೀವಿ ಅಂತ ಏನು ಲೇಬಲ್ ಹಾಕಲ್ಲ. ಓಕೆನಾ? ಬಟ್ ಈಗ ಬಂದುಬಿಟ್ಟು ಅದು ಮುಚ್ಚಿಡೋ ಆಗಿಲ್ಲ. ಫಸ್ಟು ನೀವು ಹಂಗೆ ಮಾಡ್ತಾಯಿದ್ರಿ, ಓಕೆ. ಬಟ್ ಈಗ ಬಂದುಬಿಟ್ಟು 20 ಫೆಬ್ರವರಿಯಿಂದ ಬಂದುಬಿಟ್ಟು ಅದು ಏನು ರಿಯಲ್ ಆಗಿದ್ರೂ ವಿಡಿಯೋ, ಬಟ್ ನಿಮ್ಮ AIಯಿಂದ ಏನಾದರೂ ವಿಡಿಯೋ ಮಾಡಿದರೆ ಅದಕ್ಕೆ ನೀವು ಲೇಬಲ್ ಹಾಕಲೇಬೇಕು. ಓಕೆನಾ? ಆಡಿಯನ್ಸ್ಗಳಿಗೆ ಬಂದುಬಿಟ್ಟು ಯಾರು ವ್ಯೂವರ್ಸ್ ಇರ್ತಾರೆ ಅವ್ರಿಗೆ ಬಂದುಬಿಟ್ಟು ಕ್ಲಿಯರ್ ಮಾಡಬೇಕು, ಇದು AI ಜನರೇಟೆಡ್ ವಿಡಿಯೋ ಇಲ್ಲ ನಾರ್ಮಲ್ ವಿಡಿಯೋನಾ ಅಂತ. ಸೊ ಮುಚ್ಚಿಡೋ ಹಾಗಿಲ್ಲ. ಓಕೆನಾ? ಇದಾಯಿತು. ಅದಾದಮೇಲೆ ಡೀಪ್ ಫೇಕ್ ವಿಡಿಯೋ. ಓಕೆನಾ? ಡೀಪ್ ಫೇಕ್ ವಿಡಿಯೋ ಅಂದರೆ ಏನು? ತುಂಬ ಜನಕ್ಕೆ ಡೀಪ್ ಫೇಕ್ ವಿಡಿಯೋ ಅಂದರೆ ಗೊತ್ತಿರಲ್ಲ. ಡೀಪ್ ಫೇಕ್ ವಿಡಿಯೋ ಅಂದರೆ ಲೈಕ್ ಈಗ ಅಂದ್ಕೊಳ್ಳಿ ತುಂಬ ಪಾಪ್ಯುಲರ್ ಸೆಲೆಬ್ರಿಟಿ ಆಗಲಿ, ಇಲ್ಲಾಂದರೆ ತಗೊಳ್ಳಿ ಫಾರ್ ಎಕ್ಸಾಂಪಲ್ಗೆ PM. ಓಕೆನಾ? PMನ ತಗೊಂಡ್ರೆ ಈಗ ತುಂಬ ಜನ PMನ ಅಂದರೆ ಎಲ್ಲರೂ ಬಂದುಬಿಟ್ಟು ಎಲ್ಲರಿಗೂ ಗೊತ್ತು PM ಅಂದರೆ. ಓಕೆನಾ? ಸೊ ಏನು ಮಾಡ್ತಾರೆ, ಅದೇ ರೆಫರೆನ್ಸಲ್ಲಿ ಅವ್ರ ಫೇಸ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಥರ ವೀಡಿಯೋಸ್ ಎಲ್ಲ ಮಾಡೋದು. ಸೊ ಈ ಥರ ಬಂದುಬಿಟ್ಟು ನೀವೇನಾದರೂ ವಿಡಿಯೋ ಮಾಡಿ ಹಾಕ್ತಿದ್ರೆ ಆಗ ಬಂದುಬಿಟ್ಟು ಏನು ರೂಲ್ಸ್ ಬಂದಿದೆ, ಸೊ 3 ಗಂಟೆಯಲ್ಲಿ ನಿಮ್ಮ ವಿಡಿಯೋ ಏನಿದೆ ಅದು ಡಿಲೀಟ್ ಆಗುತ್ತೆ, ರಿಮೂವ್ ಆಗುತ್ತೆ, ಇಲ್ಲ ನಿಮ್ಮ ಚಾನಲ್ ಸಸ್ಪೆನ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಫಸ್ಟ್ ಬಂದುಬಿಟ್ಟು ನಿಮಗೆ 36 ಗಂಟೆ ಟೈಮ್ ಇತ್ತು.
ಟೈಮ್ ಸಿಗ್ತಾಯಿತ್ತು ವಿಡಿಯೋನ ರಿಮೂವ್ ಮಾಡೋಕ್ಕೆ. ಬಟ್ ಈಗ ಅದನ್ನೆಲ್ಲ ರಿಡ್ಯೂಸ್ ಮಾಡಿ ಜಸ್ಟ್ 2 ಅವರ್ಸ್ ಇಲ್ಲ 3 ಅವರ್ಸ್ ಒಳಗಡೆ ವಿಡಿಯೋ ನಿಮ್ದೇನಾಗುತ್ತೆ ರಿಮೂವ್ ಆಗಿಬಿಡುತ್ತೆ. ಸೊ ಆದಷ್ಟು ಈ ಡೀಪ್ ಫೇಕ್ ವಿಡಿಯೋಗಳೇನಿದೆ ಅದು ಮಾಡಬೇಡಿ. ಇದು ಒಂಥರ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ತುಂಬ ಜನ ಬಂದುಬಿಟ್ಟು ಸೆಲೆಬ್ರಿಟೀಸ್ದು ಆಗಲಿ ನಾನು ನೋಡಿದ್ದೀನಿ, ಲೈಕ್ ಆ್ಯಡ್ಸ್ಗಳಲ್ಲೆಲ್ಲ ಸೆಲೆಬ್ರಿಟೀಸ್ದೆಲ್ಲ AI ವಿಡಿಯೋ ಎಲ್ಲ ಮಾಡಿಬಿಟ್ಟು ಹಾಕ್ತಾಯಿದ್ರು. ಸೊ ಇದೆಲ್ಲ ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ತೀನಿ. ಆ ಥರ ಎಲ್ಲ ವಿಡಿಯೋ ಹಾಕಿಬಿಟ್ಟು ತುಂಬ ಜಾಸ್ತಿ ಲೈಕ್ ವ್ಯೂಸ್ನು ಗೇನ್ ಮಾಡಿರೋರು ಇದ್ದಾರೆ, ಆ್ಯಂಡ್ ಅವ್ರ ಪ್ರಾಡಕ್ಟ್ ಏನಾದರೂ ಇದ್ದರೆ ಅದನ್ನು ಸೆಲ್ ಮಾಡೋರು ಇದ್ದಾರೆ. ಸೊ ಇದು ಒಂದು ಒಳ್ಳೆಯ ಅಪ್ಡೇಟು ಡೀಪ್ ಫೇಕ್ ವಿಡಿಯೋದಲ್ಲಿ, ಓಕೆನಾ. ಸೊ ಬಂದುಬಿಟ್ಟು ಗೌರ್ಮೆಂಟ್ ಏನು ರೂಲ್ಸ್ ಮಾಡಿದೆ ಅಂದರೆ 3 ಗಂಟೆಯಲ್ಲಿ ನಿಮ್ಮದು ಏನಿದೆ ಆ ವಿಡಿಯೋ ಡೀಪ್ ಫೇಕ್ ವಿಡಿಯೋ ಏನಿದೆ ಅದು 3 ಇಲ್ಲ 2 ಗಂಟೆ ಒಳಗಡೆ ನಿಮ್ಮದು ಅದು ರಿಮೂವ್ ಆಗಿಬಿಡುತ್ತೆ, ಸಸ್ಪೆಂಡು ಆಗಿಬಿಡುತ್ತೆ. ಅದಾದಮೇಲೆ AI ಕಂಟೆಂಟು ಅಪ್ಲೋಡ್ ಮಾಡಬೇಕಿದ್ರೆ ನೀವು ಕ್ಲಿಯರ್ ಮಾಡಿಬಿಡಬೇಕು, ಓಕೆನಾ. ಕ್ರಿಯೇಟರ್ಗೆ ಹೇಳಬೇಕಾಗುತ್ತೆ ನೀವು ಆ ಕಂಟೆಂಟ್ AIದ ಇದೆಯಾ ಇಲ್ವಾ ಅಂತ. ವಿಡಿಯೋದಲ್ಲೂ ಕೂಡ ನೀವು ಬಂದುಬಿಟ್ಟು ಹೇಳಿಬಿಡ್ಬೋದು, ಓಕೆನಾ. ಈಗ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಹೇಳಿಬಿಡ್ಬೋದು ಇದು AI ಕಂಟೆಂಟೇ ಅಂದ್ಬಿಟ್ಟು, ಓಕೆನಾ. ಸ್ಟಾರ್ಟಿಂಗ್ ಇಲ್ಲ ಎಂಡ್ ಇಲ್ಲ ಮಧ್ಯದಲ್ಲಿ ಪಾರ್ಟಲ್ಲಿ ನೀವು ಹೇಳ್ಬೋದು. ಬಟ್ ನಾನು ಹೇಳೋ ಪ್ರಕಾರ ನೀವು ಸ್ಟಾರ್ಟಿಂಗಲ್ಲೇ AI ವಿಡಿಯೋ ಅಂತ ಹೇಳಿಬಿಟ್ರೆ ಆಗ ಬಂದುಬಿಟ್ಟು ಒಂದು ಕ್ಲಿಯರ್ ಆಗಿಬಿಡುತ್ತೆ ಆಡಿಯನ್ಸ್ಗೆ, ಓ ಹಾಂ ಇದು AI ವಿಡಿಯೋ ಅಂತ ಹೇಳಿಬಿಟ್ಟು, ಓಕೆನಾ. ಆ್ಯಂಡ್ ಹಾಂ ಗೈಸ್, AI ವಿಡಿಯೋ ಇದೆಯಾ ಇಲ್ವಾ ಅಂತ ಪ್ಲಾಟ್ಫಾರ್ಮಲ್ಲೂ ಕೂಡ ನಿಮ್ಮದು ಚೆಕ್ ಮಾಡ್ತಾರೆ. ತುಂಬ ಜನ ಬಂದುಬಿಟ್ಟು AI ಇದ್ರೂ ಏನು ಮಾಡ್ತಾರೆ ಅದು ಎಸ್ ಅಂತ ಕೊಡಲ್ಲ, ಓಕೆನಾ. ಪ್ಲಾಟ್ಫಾರ್ಮ್ ಕಡೆಯಿಂದನೂ ನಿಮ್ಮದು AI ವಿಡಿಯೋ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ, ಓಕೆನಾ. ಸೊ ಇದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಆದಷ್ಟು ಬಂದುಬಿಟ್ಟು ನೀವು ಏನು ಮಾಡಿ ಅಲ್ಟ್ರೇಟ್ ಕಂಟೆಂಟು AI ವಿಡಿಯೋ ಏನಾದರೂ ಮಾಡ್ತಿದ್ರೆ ಅದು ಎಸ್ ಕೊಡಿ. ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ, ಇದನ್ನು ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ. ಅದಾದಮೇಲೆ AI ವಿಡಿಯೋ ಟ್ರ್ಯಾಕ್ ಆಗ್ಬೋದು, ಓಕೆನಾ. ತುಂಬ ಜನ ಬಂದುಬಿಟ್ಟು AI ವಿಡಿಯೋಸ್ ಮಾಡ್ತಾ ಇದ್ದೀರಲ್ಲ ಅದು ಗೌರ್ಮೆಂಟ್ ಇದರಲ್ಲಿ AI ವಿಡಿಯೋಸ್ ಎಲ್ಲ ಟ್ರ್ಯಾಕ್ ಆಗ್ಬೋದು. ಫೈಲಲ್ಲಿ ಡೀಟೇಲ್ ID ಮೆಟಾಡೇಟಾ ಇರುತ್ತೆ, ಆ್ಯಂಡ್ ಅಂದರೆ ಸೋರ್ಸ್ವರೆಗೂ ಹೋಗ್ಬೋದು, ಓಕೆನಾ. ಸೊ ನಿಮ್ಮದು ಏನು ವಿಡಿಯೋ ನೀವು ಮಾಡ್ತಿದ್ದೀರಾ AI ವಿಡಿಯೋಸ್ ಎಲ್ಲ ಮಾಡ್ತಿರಲ್ಲ ಅದರದ್ದು ಮೆಟಾಡೇಟಾ ಎಲ್ಲ ಒಂದು ಗೌರ್ಮೆಂಟ್ ಹತ್ರ ಇರುತ್ತೆ. ಅವ್ರು ನೋಡ್ತಾರೆ ನೀವು ಯಾವ ಥರ ವಿಡಿಯೋ ಮಾಡ್ತಾ ಇದ್ದೀರಾ, ಫೇಕ್ ಏನಾದರೂ ಈಗ ಹೇಳಿದ್ನಲ್ಲ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ, ಯಾವುದು ಫೇಕ್ ಡಿಪ್ ವಿಡಿಯೋ ಏನಾದರೂ ಮಾಡ್ತಾ ಇದ್ದೀರಾ, ಇಲ್ಲ ಬೇರೆ ಸೆಲೆಬ್ರಿಟೀಸ್ದು ಏನಾದರೂ ಮಾಡ್ತಾ ಇದ್ದೀರಾ, ಬೇರೆಯವ್ರದ್ದು ಮಿಸ್ಯೂಸ್ ಏನಾದರೂ ಮಾಡ್ತಾ ಇದ್ದೀರಾ, ಆ್ಯಂಡ್ ಬೇರೆಯವ್ರದ್ದು ID ಯೂಸ್ ಮಾಡಿಕೊಂಡು ನೀವು AI ವಿಡಿಯೋ ಏನಾದರೂ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಬಂದುಬಿಟ್ಟು ಚೆಕ್ಔಟ್ ಮಾಡ್ತಾರೆ. ಸೊ ಡೇಟಾ ಎಲ್ಲ ಬಂದುಬಿಟ್ಟು ಗೌರ್ಮೆಂಟ್ ಹತ್ರ ಇರುತ್ತೆ. ಅವರು 2 ಗಂಟೆ ಒಳಗಡೆ ನಿಮಗೆ ವಿಡಿಯೋನು ಡಿಲೀಟ್ ಮಾಡಿಸ್ಬೋದು. ಬೈ ಚಾನ್ಸ್ ನೀವೇನಾದರೂ ತಪ್ಪು ಮಾಡ್ತಾಯಿದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ನು ತಗೋಬೋದು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಪೆನಾಲ್ಟಿ ಕೂಡ ನೀವು ಕೊಡಬೇಕಾಗುತ್ತೆ, ಓಕೆನಾ. ಆ್ಯಂಡ್ ಇನ್ನೊಂದು ಏನಂದರೆ ರೂಲ್ ಬ್ರೇಕ್ ಮಾಡಿದರೆ, ಓಕೆನಾ, ಆಕ್ಷನ್ ತಗೊಳ್ತಾರೆ. ನೀವೇನಾದರೂ ರೂಲ್ ಬ್ರೇಕ್ ಮಾಡಿದರೆ ನಿಮ್ಮ ಮೇಲೂ ಆಕ್ಷನ್ ತಗೋತಾರೆ, ಪ್ಲಸ್ ಪ್ಲಾಟ್ಫಾರ್ಮ್ ಮೇಲೂ ಆ್ಯಕ್ಷನ್ ತಗೋತಾರೆ, ಓಕೆನಾ. ಸೊ ಏನಂದರೆ ಪ್ಲಾಟ್ಫಾರ್ಮ್ ಮೇಲೆ ಮತ್ತು ಕ್ರಿಯೇಟರ್ ಮೇಲೆ ಏನಕ್ಕೆ ಆ್ಯಕ್ಷನ್ ತಗೋತಾರೆ ಅಂದರೆ ಫೇಕ್ ID ಇಲ್ಲ ಮಿಸ್ಲೀಡ್ AI ಕಂಟೆಂಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅದು ಯೂಟ್ಯೂಬ್ ಬಂದುಬಿಟ್ಟು ಫಸ್ಟೇ ವಾರ್ನಿಂಗ್ ಕೊಟ್ಬಿಟ್ಟು ಯೂಟ್ಯೂಬ್ ವಿಡಿಯೋನ ರಿಮೂವ್ ಮಾಡಬೇಕು, ಓಕೆನಾ. ಬೈ ಚಾನ್ಸ್ ನೀವು ಆ ವಿಡಿಯೋನ ಹಾಕಿದ್ದೀರಾ, ಪ್ಲಾಟ್ಫಾರ್ಮು ರಿಮೂವ್ ಮಾಡ್ತಿಲ್ಲ, ನೀವೂ ಕೂಡ ರಿಮೂವ್ ಮಾಡ್ತಿಲ್ಲ ಅಂದರೆ ಆ ಕಂಡೀಷನಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ ನಿಮ್ಮ ಮೇಲೇನೂ ಕೂಡ ಆ್ಯಕ್ಷನ್ಸ್ ತಗೊಳ್ಳುತ್ತೆ, ಕ್ರಿಯೇಟರ್ ಯಾರಿದ್ದೀರಾ ಅವ್ರ ಮೇಲೆ. ಆ್ಯಂಡ್ ಅದ್ರ ಜೊತೆಗೆ ಪ್ಲಾಟ್ಫಾರ್ಮ್ ಏನಿದೆ ಅವ್ರ ಜೊತೆನೂ ಕೂಡ ಅವ್ರಿಗೂ ಕೂಡ ಆ್ಯಕ್ಷನ್ ತಗೊಳ್ಳುತ್ತೆ. ಇದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ, ರೂಲ್ಸ್ನ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಯೂಸರ್ಸ್ಗೆ ಮೆಟಾಡೇಟಾ ವಾರ್ನಿಂಗ್ನೂ ಸಿಗುತ್ತೆ ಎವ್ರಿ 3 ಮಂತಲ್ಲಿ ಪ್ಲಾಟ್ಫಾರ್ಮ್ ಕಡೆಯಿಂದ, ಓಕೆನಾ. ಸೊ ಈಗ ನೀವು ಯೂಟ್ಯೂಬು ಇಲ್ಲ ಫೇಸ್ಬುಕ್ಕು ಇಲ್ಲ ಇನ್ಸ್ಟಾಗ್ರಾಮು ಯಾವುದರಲ್ಲಾಗಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ನಿಮಗೆ ನೀವೇನಾದರೂ ತಪ್ಪು ಮಾಡ್ತಾ ಇದ್ದೀರಾ ಅಂದರೆ ಅದು ಪ್ಲಾಟ್ಫಾರ್ಮ್ಗೆ ಗೊತ್ತಾಗಿದೆ ಅಂದರೆ ಆಗ ನಿಮಗೆ ಏನು ಮಾಡುತ್ತೆ ಆ ಪ್ಲಾಟ್ಫಾರ್ಮಿಗೆ ಬಂದುಬಿಟ್ಟು ಎವ್ರಿ 3 ಮಂತಲ್ಲಿ ಬಂದುಬಿಟ್ಟು ನಿಮ್ಗೆ ಏನು ಮಾಡುತ್ತೆ ವಾರ್ನಿಂಗ್ನ ಕೊಡುತ್ತೆ, ನೀವು ತಪ್ಪು ಮಾಡ್ತಾ ಇದ್ದೀರಾ ಅದನ್ನು ಸುಧಾರ ಮಾಡ್ಕೊಳ್ಳಿ ಅಂತ. ಸೊ ನೀವು ಮತ್ತೆ ಅದನ್ನೇ ತಪ್ಪು ಮಾಡ್ತಾ ಇದ್ದರೆ ಆಗ ನಿಮ್ಮ ಚಾನೆಲ್ ಸಸ್ಪೆಂಡ್ ಆಗೋ 100% ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ನೀವು
ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆನಾ. ಅದಾದಮೇಲೆ ಯೂಟ್ಯೂಬ್ ಮಾನಿಟೈಸೇಷನಲ್ಲೂ ಪ್ರಾಬ್ಲಮ್ ಆಗುತ್ತೆ. ಈಗ ಅಂದ್ಕೊಳ್ಳಿ ನಿಮ್ಮದು ಮಾನಿಟೈಸೇಷನ್ ಆಗಿದೆ 4000 ಸಬ್ಸ್ಕ್ರೈಬರ್ಸ್, 4000 ಅಲ್ಲ ಸಾರಿ 1000 ಸಬ್ಸ್ಕ್ರೈಬರ್ಸು ಇಲ್ಲ 4000 ವಾಚ್ ಟೈಮ್ ಏನಿದೆ ಅದು ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ಚಾನಲ್ನು ಮಾನಿಟೈಸೇಷನ್ ಆಗಿದೆ ಆ್ಯಂಡ್ ಅರ್ನಿಂಗ್ನು ಸಮೇತ ಮಾಡ್ತಾ ಇದ್ದೀರಾ ಅಂದರೆ ಆ ಕಂಡೀಷನಲ್ಲಿ ನೀವು ರಿಪೀಟೆಡ್ ಕಂಟೆಂಟ್ನ ಹಾಕುವಾಗಿಲ್ಲ. ಓಕೆನಾ. ಅದಾದಮೇಲೆ ಮಾಸ್ ಪ್ರೊಡಕ್ಷನ್ ಆ್ಯಂಡ್ ಇದು ರಿಪೀಟೇಟಿವ್ ಕಂಟೆಂಟ್ ಏನಾದರೂ ಹಾಕ್ತಾ ಇದ್ದರೆ ಆ ಕಂಡೀಷನಲ್ಲಿ ನಿಮ್ಮದು ಮಾನಿಟೈಸೇಷನ್ ಏನಿದೆ ಅದು ಡಿಸೇಬಲ್ ಆಗೋ 100% ಚಾನ್ಸಸ್ ಇರುತ್ತೆ. ನಿಮ್ಮ ಒರಿಜಿನಲ್ ವ್ಯಾಲ್ಯೂ ಏನಿದೆ ಆ್ಯಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಓಕೆನಾ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಹಾಕಿದರೆ ಸೊ ಮೇಕ್ ಶೋರ್ ನೀವು ಬಂದುಬಿಟ್ಟು ಮಾಸ್ ಏನಿದೆ ಅದನ್ನು ಆ ಥರ ಬಂದುಬಿಟ್ಟು ನೀವು ಮಾಡೋ ಹಾಗಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಎ ಐ ರಿಪಿಟೇಟಿವ್ ಕಂಟೆಂಟ್ ನೀವು ಮಾಡೋ ಹಾಗಿಲ್ಲ. ಓಕೆನಾ. ಸೊ ನಿಮ್ಮದು ಒರಿಜಿನಲ್ ಏನಿದೆ ವ್ಯಾಲ್ಯೂ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಗ ಬಂದುಬಿಟ್ಟು ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ, ನೀವು ಸೇಫ್ ಆಗಿರ್ತೀರ. ಓಕೆನಾ. ಅದಾದಮೇಲೆ ಎ ಐ ವಿಡಿಯೋ ಮಾಡಿದ್ರೆ ಏನಾದರೂ ಇಲ್ಲೀಗಲ್ಲ ಅಂತ ತುಂಬ ಜನ ಬಂದುಬಿಟ್ಟು ಕೇಳ್ತೀರಾ. ಎ ಐ ಮಾಡೋದು ಇಲ್ಲೀಗಲ್ ಏನಲ್ಲ, ಲೀಗಲ್ಲೇ. ಆದರೆ ನೀವು ಕದ್ದು ಮುಚ್ಚಿ ಮಾಡ್ತೀರಲ್ಲ ಅದು ರಿಸ್ಕಿ ಆಗಿರುತ್ತೆ. ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಎ ಐ ವಿಡಿಯೋ ಮಾಡೋದು ಇಲ್ಲೀಗಲ್ ಏನಿಲ್ಲ, ಲೀಗಲ್ಲೇ. ನೀವು ಎ ಐ ವಿಡಿಯೋ ಏನಿದೆ ಬಳಸ್ಕೊಂಡು ವೀಡಿಯೋಸ್ಗಳನ್ನ ಮಾಡ್ಕೋಬೋದು. ಬಟ್ ಅದು ಎ ಐ ವಿಡಿಯೋ ಹೌದು ಅಲ್ವಾ ಅಂತ ಹೇಳೋದು ತುಂಬ ಇಂಪಾರ್ಟೆಂಟು. ವಿಡಿಯೋದಲ್ಲಿ ಲೇಬಲ್ನ ಹಾಕ್ಬಿಡಿ, ಈಗಲೂ ಹೇಳ್ತಾ ಇದ್ದೀನಿ. ಇಲ್ಲ ನೀವು ವಿಡಿಯೋ ಮಾಡ್ತಿದ್ರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಹೇಳಿಬಿಡಿ. ಅದಕ್ಕಿಂತ ಬೆಟರ್ ಏನಂದರೆ ನೀವು ಒಂದು ಲೇಬಲ್ ಹಾಕಿಬಿಡಿ, ಒಂದು ಟೆಕ್ಸ್ಟ್ ಹಾಕಿಬಿಡಿ, ಇದು ಎ ಐ ಜನರೇಟೆಡ್ ವಿಡಿಯೋ ಅಂತ. ಓಕೆನಾ. ಆಗ ಬಂದುಬಿಟ್ಟು ಆಡಿಯನ್ಸ್ಗೆ ಕ್ಲಿಯರ್ ಆಗಿಬಿಡುತ್ತೆ. ಸೊ ನೀವು ಸೇಫು, ನಿಮ್ಮ ವಿಡಿಯೋನೂ ಸೇಫು, ನಿಮ್ಮ ಮಾನಿಟೈಸೇಷನ್ನು ಸೇಫ್ ಆಗಿರುತ್ತೆ. ಓಕೆನಾ. ಏನು ಮಾಡಬೇಕು ಅಂದರೆ ಓಕೆನಾ ಎ ಐ ವಿಡಿಯೋ ಮಾಡ್ತಾ ಇದ್ದರೆ ಅದೇ ನಾನು ಹೇಳಿದ್ನಲ್ಲ ಡಿಸ್ಕ್ಲೋಸ್ ಮಾಡಿಬಿಡಿ ಅಂತ. ಸ್ಟಾರ್ಟಿಂಗಲ್ಲೇ ಹೇಳಿಬಿಡಿ ನೀವು ಎ ಐ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ಅದಾದಮೇಲೆ ಫೇಕ್ ವಿಡಿಯೋ, ಡೀಪ್ ಫೇಕ್ ವಿಡಿಯೋ ಏನಿದೆ ಅದನ್ನು ಮಾಡಬೇಡಿ. ಅದು ಬಂದುಬಿಟ್ಟು ಇಲ್ಲೀಗಲ್, ಅದು ಲೀಗಲ್ ಅಲ್ಲ. ನೀವು ಬೇರೆಯವ್ರದ್ದು ID ಇಲ್ಲ ಬೇರೆಯವ್ರದ್ದು ಸೆಲೆಬ್ರಿಟಿ ಆಗಲಿ ಇನ್ನು ಬೇರೆ ಇನ್ನೂ ತುಂಬ ಜನ ಇರ್ತಾರಲ್ಲ, ಸೊ ಅವ್ರ ID ರೆಫರೆನ್ಸ್ ತೊಗೊಬಿಟ್ಟು ನೀವೇನಾದರೂ ವಿಡಿಯೋ ಮಾಡ್ತಿದ್ರೆ ಅದು ಇಲ್ಲೀಗಲು, ಡೀಪ್ ಫೇಕ್ ವಿಡಿಯೋಗೆ ಬರುತ್ತೆ. ಸೊ ಆದಷ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಅದಾದಮೇಲೆ ಫೇಕ್ ನ್ಯೂಸ್ ಮಾಡೋದು. ಓಕೆನಾ. ಫೇಕ್ ನ್ಯೂಸು ಅಂದರೆ ಡೀಪ್ ಫೇಕ್ ಏನಿದೆ ಫೇಸ್ ಯೂಸ್ ಮಾಡಿಕೊಂಡು ಫೇಕ್ ನ್ಯೂಸ್ ಎಲ್ಲ ಕ್ರಿಯೇಟ್ ಮಾಡೋದು. ಸೊ ಇದನ್ನು ಬಂದುಬಿಟ್ಟು ನೀವೇನು ಮಾಡಿ ಮಾಡೋಕ್ಕೆ ಹೋಗಬೇಡಿ. ಇದು ಮಾಡೋದ್ರಿಂದನೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆದರೆ ಆಗ ನಿಮ್ಮ ಚಾನೆಲ್ ಕೂಡ ಏನಾಗ್ಬೋದು, ನಿಮ್ಮ ಚಾನೆಲ್ ಕೂಡ ಟರ್ಮಿನೇಟ್ ಆಗ್ಬೋದು, ಇಲ್ಲಾಂದರೆ ನಿಮ್ಮ ಚಾನಲ್ಲೇ ಡಿಲೀಟ್ ಮಾಡಿಬಿಡ್ಬೋದು ಪ್ಲಾಟ್ಫಾರ್ಮು. ಓಕೆನಾ. ರಿಯಲ್ ವ್ಯಾಲ್ಯೂನ ಆ್ಯಡ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಎಲ್ಲ ಪಾಯಿಂಟ್ಸ್ನು ನಾನು ಬಂದುಬಿಟ್ಟು ಕವರ್ನ ಮಾಡಿದ್ದೀನಿ. ಸೊ ಅಂತೂ ಯಾವುದಾದ್ರೂ ಒಂದು ಪಾಯಿಂಟ್ನ ಬಿಟ್ಟಿದ್ರೆ ನನಗೆ ಕಾಮೆಂಟಲ್ಲಿ ಕೇಳಿ. ಇದು ಬಂದುಬಿಟ್ಟು ಗೌರ್ಮೆಂಟು ರೂಲು. ಗೌರ್ಮೆಂಟ್ ಆಲ್ರೆಡಿ ಎಲ್ಲ ನೀವು ನೋಡಿರ್ತೀರ, ಸೋಷಲ್ ಮೀಡಿಯಾ ಆಗಲಿ ಇಲ್ಲಾಂದರೆ ನೀವು TV ನ್ಯೂಸಲ್ಲಾಗಲಿ ನೋಡಿರ್ತೀರ. ಸೊ ಏನು ಈ ಪ್ಲಾಟ್ಫಾರ್ಮ್ಸ್ ಎಲ್ಲ ಇರುತ್ತಲ್ಲ ಇದ್ರ ಮೇಲೆ ಗೌರ್ಮೆಂಟು ಹೊಸ ರೂಲ್ ತಂದಿರೋದು ನೀವು ನೋಡೇ ಇರ್ತೀರ. ಸೊ ಎಲ್ಲನೂ ಬಂದುಬಿಟ್ಟು ಇದು ಆ್ಯಡ್ ಮಾಡಿದ್ದಾರೆ. ಇದು 20 ಫೆಬ್ರವರಿಯಿಂದ ಬಂದುಬಿಟ್ಟು ಎಲ್ಲರಿಗೂ ಬಂದುಬಿಟ್ಟು ಲಾಗು ಆಗಿಬಿಡುತ್ತೆ. ಸೊ ಆದಷ್ಟು ಯಾರೆಲ್ಲ ಎ ಐ ಕಂಟೆಂಟ್ಗಳೆಲ್ಲ ಮಾಡ್ತಿರಲ್ಲ, ಸೊ ಆದಷ್ಟು ಹುಷಾರಾಗಿರಿ. ಸೊ ಎ ಐ ಕಂಟೆಂಟ್ ಏನು ಅಂದರೆ ಹೆದರ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಡಿಕ್ಲೇರ್ ಮಾಡಿಬಿಡಿ, ನೀವು ಎ ಐ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಹೇಳಿಬಿಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.